ನಮ್ಮ ಕನ್ನಡದ ಈ ರಾಬ್ರಿ ಮೂವಿ ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ. ಪರಭಾಷೆಯಲ್ಲಿ ಈ ಸಿನಿಮಾನ ಇನ್ಸ್ಪಿರೇಷನ್ ತಗೊಂಡು ಮಾಡಿರುವಂತ ಸಿನಿಮಾಗಳು ಅನೇಕ. ಹೈ ಫ್ರೆಂಡ್ಸ್, ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಷ್ಕರ್ಷ 1993ರಲ್ಲಿ ತೆರೆಕಂಡಂತ ಸಿನಿಮಾ ನಮ್ಮ ವಿಷ್ಣು ಸರ್ ಅವರ ಇನ್ನೊಂದು ಎಕ್ಸ್ಪೆರಿಮೆಂಟ್ ಸಿನಿಮಾ. ಸುನಿಲ್ ಕುಮಾರ್ ದೇಸಾಯಿ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ. ಕತೆ ಬಂದು ಒಂದು ಬ್ಯಾಂಕ್ ನ ರಾಬ್ರಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದು ಕೂಡ ಇನ್ ಡೀಟೇಲ್ ಆಗಿ ಪ್ಲಾನ್ ಮಾಡಿ ಎಂಟ್ರಿ ಆಗ್ತಾರೆ. ಬ್ಯಾಂಕ್ ನಲ್ಲಿರುವಂತ ಎಂಪ್ಲಾಯೀಸ್, ಕಸ್ಟಮರ್ಸ್ ಎಲ್ಲರನ್ನು ಒತ್ತೆಯಾಳು ಮಾಡ್ಕೋತಾರೆ. ಕಮಿಷನರ್ ಆದಂತ ಅನಂತನಾಗ್ ಸರ್ ತುಂಬಾ ಪ್ರಯತ್ನ ಪಡ್ತಾರೆ ಬ್ಯಾಂಕ್ ಒಳಗಡೆ ಎಂಟ್ರಿ ಆಗೋಕೆ. ಆದ್ರೆ ಬಿಸಿ ಪಾಟೀಲ್ ಸರ್ ಬ್ಯಾಂಕ್ ಇಂದ ಒಬ್ಬೊಬ್ಬರನ್ನೇ ಕೆಳಗೆ ಎಸಿತಾ ಇರ್ತಾರೆ. ಯಾರಾದ್ರೂ ಪೊಲೀಸ್ ಬ್ಯಾಂಕ್ ಒಳಗಡೆ ಬಂದ್ರೆ ಈ ತರ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಕಮಿಷನರ್ ವಿಷ್ಣು ಸರ್ ನ ಕರೆಸ್ತಾರೆ. ಆಮೇಲೆ ವಿಷ್ಣು ಸರ್ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಬ್ಯಾಂಕ್ ಒಳಗಡೆ ಎಂಟ್ರಿ ಆಗ್ತಾರೆ. ಆಮೇಲೆ ಎಲ್ಲರನ್ನು ಕಾಪಾಡ್ತಾರ, ಟೆರರಿಸ್ಟ್ ಗಳು ಏನಾಗ್ತಾರೆ, ತಪ್ಪಿಸ್ಕೋತಾರ ಅನ್ನೋದೇ ಸಿನಿಮಾ. ಸುನಿಲ್ ಕುಮಾರ್ ದೇಸಾಯಿ ಸರ್ ಒಂದೊಂದು ಸೀನು ಕೂಡ ಎಂಗೇಜ್ ಆಗಿಡುವಂತೆ ಮಾಡಿದ್ದಾರೆ. ಪ್ರತಿಯೊಂದು ಸೀನು ಡೀಟೇಲ್ ಆಗಿ ಮತ್ತೆ ಸೌಂಡ್ ಡಿಸೈನು ಕೂಡ ಡೀಟೇಲ್ ಆಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಮಹತ್ವ ಇದೆ ಈ ಸಿನಿಮಾದಲ್ಲಿ. ಲಿಫ್ಟ್ ರಿಪೇರಿ ಮಾಡುವಂತ ಪಾತ್ರ, ಲಿಫ್ಟ್ ಅಲ್ಲಿ ಸಿಗಾಕೊಂಡಂತ ಲವರ್ಸ್ ಗಳ ಪಾತ್ರ, ತನ್ನ ಪ್ರೇಯಸಿಯನ್ನು ಹುಡುಕಿಕೊಂಡು ಬರುವ ಲವರ್ ನ ಪಾತ್ರ, ಕೊನೆಯಲ್ಲಿ ಬರುವಂತ ಚಿಕ್ಕ ಮಗುವಿನ ಪಾತ್ರ, ಎಲ್ಲಾ ಪಾತ್ರಕ್ಕೂ ಅದರದೇ ಆದ ಮಹತ್ವ ಇದೆ. ನಮ್ಮ ಕನ್ನಡದಲ್ಲಿ ಆಗಿನ ಕಾಲದಲ್ಲಿ ಯಾವ ತರ ಅಪ್ಡೇಟೆಡ್ ಡೈರೆಕ್ಟರ್ಸ್ ಇದ್ರು ಅನ್ನೋದಕ್ಕೆ ಸಾಕ್ಷಿ ಈ ಸಿನಿಮಾ. ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ, ಯಾವುದೇ ಒಂದು ಎಕ್ಸ್ಟ್ರಾ ಸೀನ್ ಅಂತ ಬರಲ್ಲ. ನಿಮ್ಮಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಬರುತ್ತೆ. 1993ರಲ್ಲಿ ನಮ್ಮ ಕನ್ನಡದಲ್ಲಿ ಮಾಡಿದಂತ ಈ ಸಿನಿಮಾ ಈಗಲೂ ಸೌಂಡ್ ಮಾಡುತ್ತೆ ಅಂದ್ರೆ ಅದು ನಮ್ಮ ಕನ್ನಡ ಸಿನಿಮಾಗೆ ಇರುವಂತ ಶಕ್ತಿ. ಯಾರು ಈ ಸಿನಿಮಾ ನೋಡಿಲ್ಲ ಅವರು ನೋಡಿ, ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಹೆಮ್ಮೆ ಆಗುತ್ತೆ. ಯಾರು ನೋಡಿದ್ದೀರಿ ಈ ಸಿನಿಮಾನ ಅವರು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ವಿಷ್ಣು ಸರ್ ಕ್ಲಾಸಿಗೂ ಸೈ, ಮಾಸಿಗೂ ಸೈ, ಮತ್ತೆ ಅವರ ಸಿನಿಮಾ ಆಯ್ಕೆ ಒಂದಕ್ಕಿಂತ ಒಂದು ವಿಭಿನ್ನ. ನಮ್ಮ ಈ ಪ್ರಯತ್ನ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.